ನಾಳೆ ಬೆಳಗ್ಗೆ ಆಗ್ಬೇಕಾಗಿರೋ ಕೆಲಸ ಎಲ್ಲ ನೋಡೋಣ. ಎಲ್ರೂ ಹೋಗಿ ನಿಮ್ ರೂಮಲ್ಲಿ ವಿಶ್ರಾಂತಿ ತಗೊಳ್ಳಿ. ನಿಂತ್ಕೊಳ್ಳಿ ಅಜ್ಜಿ. ನೀವು, ಅಜ್ಜಿ, ಅಣ್ಣ ಎಲ್ರೂ ನಿಮ್ಮಿಷ್ಟಕ್ಕೆ ಮಾತಾಡಿ ಹೋಗ್ತಿದ್ದೀರಾ. ನನ್ನ ಇಷ್ಟ ಏನಂತ ಕೇಳಲ್ವಾ? ನನ್ ಜೊತೆ ಮಾತಾಡಲ್ವಾ? ಎಲ್ಲ ಮುಗಿದ್ಮೇಲೆ ಇನ್ನು ಏನ್ ಮಾತಾಡ್ಬೇಕು? ಏನ್ ಮುಗ್ದೋಯ್ತು ಅಜ್ಜಿ? ನಾನ್ ಮೌನವಾಗಿದ್ರೆ ನಾನು ಒಪ್ಕೊಂಡಿದ್ದೀನಿ ಅಂತ ಅರ್ಥನಾ? ಅವನ್ ಬಂದ, ಅಣ್ಣನ್ ಜೊತೆ ಜಗಳ ಆಡ್ದ. ಆ ಕೋಪದಲ್ಲಿ ನನ್ ಕತ್ತಿಗೆ ತಾಳಿ ಕಟ್ಟಿ ಅಣ್ಣಂಗೆ ಶಿಕ್ಷೆ ಕೊಟ್ಟೆ ಅಂತ ಹೇಳಿ ಹೊರಟು ಹೋದ. ಇದನ್ನ ನೀವು ಸಮರ್ಥಿಸ್ಕೊಳ್ತಾ ಇದ್ದೀರಾ ಅಷ್ಟೇನಾ? ಸಮರ್ಥನೆ ಮಾಡದೆ ಇನ್ನೇನ್ ಮಾಡು ಅಂತ್ಯಾ? ಇದನ್ನೇ ಒಂದು ಸಮಸ್ಯೆಯಾಗಿ ನೋಡು ಅಂತ್ಯಾ? ಹಾಗಾದ್ರೆ ಇದು ಪರಿಹಾರನಾ? ಹಾಗ ಅನ್ಕೊಂಡೆ ಒಪ್ಕೋಬೇಕು. ಯಾಕೆ ಒಪ್ಕೋಬೇಕು? ಅಷ್ಟಕ್ಕೂ ಅವನಂದ್ರೆ ನನಗಿಷ್ಟ ಇಲ್ಲ, ಪ್ರೀತಿ ಇಲ್ಲ, ಅಷ್ಟಕ್ಕೂ ಏನೂ ಇಲ್ಲ. ಇಷ್ಟ ಇಲ್ದೇನೆ ಅವನ್ ಮನೆಗ್ ಹೋಗಿದ್ಯಾ? ಇಷ್ಟ ಇಲ್ದೇನೆ 2 ದಿನ ಆ ಮನೇಲಿದ್ಯಾ? ಇಷ್ಟ ಇಲ್ದೇನೆ ಅವನ್ನ ಈ ಮನೆಗ್ ಕರ್ದ್ಯಾ? ನಿನ್ಗೇನು ಗೊತ್ತಿಲ್ದೇನೆ ಇದೆಲ್ಲ ನಡೀತಾ? ಅದೆಲ್ಲ ಶಶಿಗೋಸ್ಕರ. ಇಲ್ಲ, ಇದು ಶಶಿಗೋಸ್ಕರ ನಡೆದಿಲ್ಲ, ನಿನ್ಗೋಸ್ಕರ ದೇವ್ರು ಮಾಡಿರೋದು. ದೇವ್ರೇ ಇದನ್ನೆಲ್ಲ ನಡ್ಸಿರೋದು. ಮಧ್ಯದಲ್ಲಿ ದೇವ್ರು ಯಾಕೆ ಅಜ್ಜಿ? ದೇವ್ರು ಇಲ್ದೆ ಏನು ಇಲ್ವೇ? ನಿಮ್ಮ ಅಪ್ಪ ಅಮ್ಮನ್ ಮದ್ವೆ ನಡೆಸಿದ್ದನು ಆ ದೇವ್ರೇನೆ. ಇವತ್ತು ಈ ಮದ್ವೆ ಮಾಡ್ಸಿರೋದು ಆ ದೇವ್ರೆ. ಆ ದೇವ್ರನ್ನ ಮೀರಿ ಏನು ಮಾಡಕ್ಕಾಗಲ್ಲ. ಆಮೇಲೆ ನಡೆಯೋ ನಿಮ್ಮ ಅಣ್ಣನ ಮದ್ವೆ ಬಗ್ಗೆನಾದ್ರೂ ಯೋಚನೆ ಮಾಡ್ತೀನೇನೋ. ನಡೆದೋಗಿರೋ ನಿನ್ ಮದ್ವೆ ಬಗ್ಗೆ ಇನ್ನು ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ನನ್ ಮೇಲೆ ಸ್ವಲ್ಪನಾದ್ರೂ ಗೌರವ ಇದ್ರೆ ನಾಳೆ ಸಿದ್ಧವಾಗಿರೋ.